ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಕಿಚನ್‌ಗೆ ಸ್ವಾಗತ. ಏನಿದು ಇಷ್ಟೊಂದು ಬೆಳ್ಳುಳ್ಳಿಯನ್ನು ಉಪಯೋಗಿಸಿ ಏನು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರಾ? ನೋಡಿ, ಈ ಬೆಳ್ಳುಳ್ಳಿಯನ್ನು ಉಪಯೋಗಿಸಿ ಈ ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡಿದ್ದೀವಿ. ಎಷ್ಟು ಚೆನ್ನಾಗಿದೆ. ಬಿಸಿ ಬಿಸಿ ಅನ್ನ, ತುಪ್ಪ, ಈ ಬೆಳ್ಳುಳ್ಳಿ ಚಟ್ನಿ ಹಾಕ್ಕೊಂಡು ತಿಂದ್ಬಿಟ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ ಈ ಬೆಳ್ಳುಳ್ಳಿ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡೋಣ. 8ರಿಂದ 10 ಬೆಳ್ಳುಳ್ಳಿಯನ್ನು ತಗೊಂಡು ಕುಟ್ಟಣಿಕೆಯ ಸಹಾಯದಿಂದ ಕುಟ್ಟಿ ಈ ಥರ ಹೆಸರುಗಳನ್ನೆಲ್ಲ ಬೇರ್ಪಡಿಸಿ ಸ್ವಲ್ಪ ಆಯಿಲ್ ಹಾಕಿ ಆ ನಂತರ 1 ಅವರ್ ಬಿಸಿಲಿಗೆ ಈ ರೀತಿ ಒಣಗಿಸಿದ ಮೇಲೆ ಹೆಸರುಗಳೆಲ್ಲ ಹೇಗೆ ಬಿಚ್ತಾ ಇದ್ದಾವೆ ನೋಡಿ. ಎಷ್ಟು ಈಸಿಯಾಗಿ ಬಿಚ್ತಾ ಇದೆ, ಹೇಗೆ ಕಾಣಿಸ್ತಾ ಇದೆ ನೋಡಿ. ಈ ಥರ ಕ್ಲೀನ್ ಆದಮೇಲೆ ಹೆಸರುಗಳೇ ಬೇರೆ, ಸಿಪ್ಪೆನೇ ಬೇರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಬೌಲ್ನಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ, ಒಂದು ಕಟ್ ಕೊತ್ತಂಬರಿ ಹಾಕಿ, ಒಂದು ಕಟ್ ಕರಿಬೇವು ಹಾಗೂ ಜೀರಿಗೆ, ಉಪ್ಪು, ಚಿಲ್ಲಿ ಪೌಡರ್, ಸಕ್ಕರೆ ಹಾಕಿಬಿಟ್ಟು ಇದನ್ನು ಮಿಕ್ಸಿ ರನ್ ಮಾಡಿದರೆ ನೋಡಿ ಯಾವ ಥರ ಪೇಸ್ಟ್ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ನಾನು 3 ಚಟ್ನಿಗಳಿಗೆ ಮಾಡಿದ್ದೀನಿ. ಈಗ ಮೊದಲಿಗೆ ಈಗ ಬೆಳ್ಳುಳ್ಳಿ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡೋಣ. 1 ಬೌಲ್ನಷ್ಟು ಖಾರದ ಪೌಡ್ರ್ ಹಾಕಿ, ಈ ಮಿಕ್ಸ್ ಮಾಡಿಟ್ಟಿರೋ ಅಂಥದ್ದನ್ನು 1 ಸ್ಪೂನ್ ಹಾಕಿ ಮಿಕ್ಸಿ ರನ್ ಮಾಡಿಬಿಟ್ರೆ ನೋಡಿ ಎರಡು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಸ್ಪೂನ್ ಸಹಾಯದಿಂದ ಎಲ್ಲ ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕೋಣ. ನಂತರ ಇನ್ನೊಂದು ಬೌಲ್ನಷ್ಟು ತೆಗೆದುಕೊಂಡು ಅದನ್ನು ಹೀಗೆ ಮಿಕ್ಸಿ ಹಾಕಿ ಆನಂತರ ನೋಡಿ ಹೇಗೆ ಕಾಣಿಸ್ತಾ ಇದೆ. ಇದನ್ನು ತೆಗೆದುಬಿಟ್ಟು ಈಗ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯಿತು. ನೋಡಿ ಹೇಗೆ ಕಾಣಿಸ್ತಾ ಇದೆ. ಎರಡು ಮಿಶ್ರಣ ಚೆನ್ನಾಗಿ ಕಲಕಿದೆ. 3 ಚಟ್ನಿ ಮಾಡಿದ್ನೆಲ್ಲ, ಅಗಸೆ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ ಹಾಗೂ ಗುರೆಳ್ಳು ಚಟ್ನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಂತರ ಈ ಚಟ್ನಿಗಳನ್ನು ಜಾರಲ್ಲಿ ತುಂಬಿಟ್ಕೋಬೋದು. 2-3 ತಿಂಗಳು ಇಟ್ಕೊಂಡ್ರೆ ಏನೂ ಆಗಲ್ಲ, ಕೆಡಲ್ಲ. ಇದು ಚಟ್ನಿ ತುಂಬ ಚೆನ್ನಾಗೇ ಇರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ ಹಚ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ತುಪ್ಪ, ಉಪ್ಪಿನಕಾಯಿ, ಬೆಳ್ಳುಳ್ಳಿ ಚಟ್ನಿ ಹಚ್ಕೊಂಡು ತಿಂದರೆ ಇನ್ನೂ ತಿಂತಾನೇ ಇರಬೇಕನ್ಸುತ್ತೆ. ನೋಡಿ, ಇದು ಬಿಸಿ ಬಿಸಿ ಅನ್ನ, ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ, ಸ್ವಲ್ಪ ಈ ಬೆಳ್ಳುಳ್ಳಿ ಚಟ್ನಿ ಹಾಕಿ, ಆ ನಂತರ ನೋಡಿ ಹೇಗೆ ಕಾಣಿಸ್ತಾ ಇದೆ. ಸ್ವಲ್ಪ ಉಪ್ಪಿನಕಾಯಿ ಹಾಕಿ ಅಮ್ಮ ಹೇಗೆ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ. ಇದನ್ನು ನೋಡಿದವ್ರಿಗೆಲ್ಲ ಅನ್ನಿಸ್ಬೋದು ಇದು ಅಮ್ಮನ ಕೈ ತುತ್ತು ಚೆನ್ನಾಗಿರುತ್ತೆ ಅಂತ. ತುಂಬಾ ಚೆನ್ನಾಗಿತ್ತು ಇದನ್ನು ಕಲಿಸ್ಕೊಟ್ಟಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಅಮ್ಮ ನೋಡಿ ಕೊಡ್ತಾ ಇದ್ದಾರೆ. ವಾವ್, ಸಖತ್ತಾಗಿತ್ತು. ತುಪ್ಪ, ಬೆಳ್ಳುಳ್ಳಿ ಚಟ್ನಿ, ಅನ್ನ. ಶೀತ, ನೆಗಡಿ, ಕೆಮ್ಮು ಇದ್ದವ್ರಿಗಂತರೂ ಇದು ಹೇಳಿ ಮಾಡಿಸಿದ ಚಟ್ನಿ. ಮಳೆಗಾಲದಲ್ಲಿ ಈ ಥರ ಸೋಂಕುಗಳಿದ್ದರೆ ಈ ಸೋಂಕುಗಳ ವಿರುದ್ಧ ಹೋರಾಡುತ್ತದೆ ಬೆಳ್ಳುಳ್ಳಿ ಚಟ್ನಿ ಹಾಕ್ಕೊಂಡು ತಿಂದರೆ. ಇದು ಬಿಸಿ ಬಿಸಿ ರೊಟ್ಟಿಯಲ್ಲಿ ತಿನ್ಬೋದು, ಚಪಾತಿಯಲ್ಲಿ ತಿನ್ಬೋದು, ಈ ಥರ ಅನ್ನದಲ್ಲಿ ತಿನ್ಬೋದು. ನೋಡಿ ರೈಸ್ ಬಾಲ್ಗಳು ಹೇಗೆ ತಯಾರಾಗ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಕೂಲಿಂದ ಬರೋಕ್ಕಿಂತ ಮುಂಚೆ ಈ ಮಕ್ಕಳಿಗೆ ಈ ಥರ ಮಾಡಿಟ್ರೆ ಅವು ಹೇಗೆ ಖಾಲಿ ಆಯಿತು, ಹೇಗೆ ಮಕ್ಕಳು ತಿಂದ್ರೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ ಇದು ರೈಸ್ ಬಾಲು. ಇದೇ ಥರ ನೀವು ಖಡಕ್ ರೊಟ್ಟಿ, ಗಟ್ಟಿ ಮೊಸರು ಹಾಗೂ ಈ ಬೆಳ್ಳುಳ್ಳಿ ಚಟ್ನಿ ಹಾಕ್ಕೊಂಡು ತಿಂದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದೇ ಥರ ಈಗ ಚಪಾತಿಯಲ್ಲಿ ನೋಡೋಣ ಬನ್ನಿ. ಬಿಸಿ ಬಿಸಿ ಚಪಾತಿ, ಅದ್ರ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಚಟ್ನಿ, ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ರೋಲ್ ಮಾಡಿ ಇದನ್ನು ಮಕ್ಕಳ ಕೈಯಲ್ಲಾದರೂ ಆಗಲಿ ದೊಡ್ಡವರಾಗಲಿ ಹಿಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಟಿಫಿನ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಊರಿಗೆ ಹೋಗುವಾಗ ಈ ಥರ ರೋಲ್ ಮಾಡ್ಕೊಂಡು ಇಟ್ಕೊಂಡು ಹೋದರೆ ಹಿಡ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಕೈಯೂ ಏನೂ ಆಗಲ್ಲ, ಹೆಲ್ದಿ ಕೂಡ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್.